ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ಹಾಗಾಗಿ ಇವತ್ತಿಂದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಡೈಲಿ ನನ್ನ ಕೈಲಾದಷ್ಟು ನಾನು ಡೈಲಿ ಮಾಡೋಕ್ಕಂಥ ಕೆಲಸನೇ ಮಾಡ್ತೀನಿ. ಈಗ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಎಲ್ರಂಗೆ. ನನ್ನಲ್ಲಿ ಏನಾಗುತ್ತೋ ನಾವು ಇದ್ದಿದ್ದಂಗೆ ಯಾವ್ಯಾವ ಥರ ಮಾಡ್ಬೋದು ಆ ಥರ ಎಲ್ಲ ನನಗಾದಂಗೆ ನಾನು ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ಗಳು ನಮಗೂ ಸಿಗಲಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ನು ಇದು ಗುರುವಾರ ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಿತ್ತು. ಆಗಲೇ ಇಲ್ಲಿ ಕೊಡಗಿನ ಸೈಡು ಮಳೆ ಅಂತ ಅಂದ್ಬಿಟ್ಟು ಒಂದು ವಾರದಿಂದ ರಜಾ ಕೊಟ್ಟಿದ್ದರು. ಇವತ್ತು ಸ್ಕೂಲ್ ಇತ್ತು ಅಂದ್ಬಿಟ್ಟು ಮೆಸೇಜ್ ಮಾಡಿದರು. ಹಾಗಾಗಿ ಬೆಳಗ್ಗೆನೇ ಎದ್ದು ಅವಳಿಗೆ ತಿಂಡಿ ಮಾಡ್ಕೊಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಪುಳಿಯೋಗರೆ ಮಾಡೋದ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವರು ಬೇಡ, ಪುಳಿಯೋಗರೆ ತಿನ್ನಲ್ಲ ಅಂತ ಗೊತ್ತಲ್ವ, ಬೇಡ ಚಿತ್ರಾನ್ನನೇ ಮಾಡು ಅಂತಂದರು. ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಇರಲಿಲ್ಲ. ಹಂಗಾಗಿ ಹೆಂಗೋ ಈರುಳ್ಳಿ ಇಲ್ದವರು ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಕಡಲೆಬೇಳೆ, ಸಾಸಿವೆ, ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿದ್ದೆ ಅಷ್ಟೇ. ಟೊಮೊಟೊ ಹಾಕ್ಬಿಟ್ಟು ಈರುಳ್ಳಿ ಹಾಕಿರಲಿಲ್ಲ. ಖಾಲಿಯಾಗಿಬಿಟ್ಟಿತ್ತು ಈರುಳ್ಳಿ. ತಗೊಳ್ಳೋದ ಅಂದ್ಕೊಂಡು ಈ ಕಡೆ ಒಂದೊಂದು ಟೈಮ್ ಬೇಕು ಅಂದಾಗ ಒಬ್ಬರು ಬರಲ್ಲ, ಬೇಡ ಅಂದಾಗ ಆಡ್ತಿರ್ತಾರೆ. ಹಂಗಾಗಿ ತಗೊಳ್ಳೋದಕ್ಕೆ ಆಗಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಚಿತ್ರಾನ್ನನೇ ಮಾಡಿಕೊಟ್ಟೆ, ಈರುಳ್ಳಿ ಹಾಕ್ತೆ. ಇನ್ನು ರೆಡಿ ಆಯಿತು. ನಾನು ಅವರಿಬ್ರು ಹೇಳ್ಸಿ ಎದ್ದೇಳಿ ಅಂತ ಅಂದ್ಬಿಟ್ಟು ನನ್ನ ಪಾಡಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ನಾಮ ಇರಬೇಕು, ಇಲ್ಲಾಂದರೆ ಹಾಡಾದರೂ ಇರಬೇಕು, ಹಾಕ್ತಾಯಿರ್ತೀನಿ. ನಾನು ಡೈಲಿ ಹೇಳೋದು 6:30 ಆದರೂ 6:30 ಎದ್ದ ತಕ್ಷಣ ಹೋಮ್ ಥಿಯೇಟ್ರ್ ಹಾಕ್ಬಿಡ್ತೀನಿ. ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಾಯಿರಬೇಕು. ಇಲ್ಲಾಂತಂದರೆ ಏನೋ ಒಂಥರ ಮೈಂಡ್ಗೆ ಫುಲ್ಲು ಮೂಡ್ ಆಫ್ ಆದಂಗೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸಾಂಗ್ ಹಾಕ್ಬಿಡ್ತೀನಿ. ಆ ಸಾಂಗ್ ಕೇಳ್ಕೊಂಡೇ ಎಲ್ಲ ಎದ್ದೇಳ್ಬಿಡ್ಬೇಕು. ಅಷ್ಟು ಸೌಂಡ್ ಕೊಟ್ಟಿರ್ತೀನಿ. ಯಾಕಂದರೆ 6:30 ಅಲ್ವಾ, ಆಗ್ತಾನೆ ಎದ್ದೇಳೋದು. ಒಳ್ಳೆಯ ದೇವ್ರ ನಾಮ ಕೇಳ್ಕೊಂಡಿದ್ರೆ ಏನೋ ಒಂಥರ ಮೈಂಡು ಫ್ರೆಶ್ ಆಗಿರುತ್ತೆ, ಮನಸ್ಸು ಒಂಥರ ಇದಾಗಿರುತ್ತೆ, ಸಂತೋಷವಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕಿರ್ತೀನಿ. ಇನ್ನು ಅವ್ರನ್ನೂ ಎದ್ದೇಳಿ ಅಂತಂದು ಅವ್ರನ್ನೂ ಹೇಳ್ಸಿ ಕಳಿಸಿದಾಯ್ತು. ನಾನು ಒಗ್ಗರಣೆ ಹಾಕ್ತಿದ್ನಲ್ಲ, ಹಾಕ್ಬಿಟ್ಟು ಹಂಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಹಾಕ್ತೆ. ಒಂದೊಂದು ಟೈಮ್ ಈರುಳ್ಳಿ ಇಲ್ಲ ಅಂದ್ರೂ ಈ ಥರ ಏನೇನಾದರೂ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡ್ಬೋದು ಒಟ್ಟಿನಲ್ಲಿ. ಇನ್ನು ಅದಕ್ಕೆ ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇನ್ನೇನಿಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಏನಾದರೂ ಇದ್ದರೆ, ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಉದುರಿಸ್ಕೊಂಡು, ಮತ್ತು ಟೇಸ್ಟು ಚೆನ್ನಾಗಿತ್ತು. ನಾನು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ಇವತ್ತೊಂಥರ ಟೇಸ್ಟು ಡಿಫ್ರೆಂಟಾಗೈತೆ, ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಅವರು ಊಟ ಮಾಡಿದ್ರು. ಅದಕ್ಕೆ ಪರವಾಗಿಲ್ಲ, ಹೊಸ ಥರ ರೆಸಿಪಿ ಅಂದರೆ ನಾನೆಲ್ಲೂ ನೋಡಿರಲಿಲ್ಲ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ನಾನ್ ವೆಜ್ಜು ಆ ಥರದ್ದೆಲ್ಲ ಅದರಲ್ಲೇನಾದ್ರು ಹೊಸ ಟ್ರೈ ಮಾಡಬೇಕು ಅಂತ ಅನ್ನಂಗಿದ್ರೆ ಮಾತ್ರ ಯೂಟ್ಯೂಬಲ್ಲಿ ನೋಡ್ತೀನಿ. ಯಾಕೆಂದರೆ ನನಗೆ ಅಡುಗೆ ಕಲ್ತಿದ್ದ ಏನಿದ್ರು ನನ್ನ ಮದುವೆ ಮದುವೆಗೂ ಮುಂಚೆ ಅಷ್ಟು ಬರ್ತಿರಲಿಲ್ಲ ಅಡುಗೆ. ಅದಕ್ಕೋಸ್ಕರನೇ ಒಂದೊಂದು ನೋಡ್ಕೋತೀನಿ ನಾನು. ಅದಕ್ಕೆ ನೋಡ್ಕೊಂಡು ಮಾಡ್ತೀನಿ. ಬಾಕಿದೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ಯಾಕಂದರೆ ನಮ್ಮ ಅಮ್ಮ ಅವರೆಲ್ಲ ಹೇಳ್ಕೊಟ್ಟಿದ್ದು. ಇನ್ನು ನಾನೇ ಓನಾಗಿ ರೆಸಿಪೀಸ್ ಟ್ರೈ ಮಾಡಿ ರುಚಿ ಕಂಡುಹಿಡ್ಕೊಂಡಿದ್ದು ಅದೆಲ್ಲ ಟ್ರೈ ಮಾಡ್ತಾಯಿರ್ತೀನಿ. ಹಂಗಾಗಿ ಇದು ಒಂದು ನಾನು ಈರುಳ್ಳಿ ಇಲ್ದೇ ಮಾಡ್ಬೋದು ಅಂತ ಗೊತ್ತಾಗಿದ್ದ ಇವತ್ತೇ. ಇನ್ನು ಮಾಡಿದ್ದೆಲ್ಲ ಆಯಿತು. ಅವಳಿಗೂ ಲಂಚ್ ಬಾಕ್ಸು, ವಾಟ್ರ್ ಬಾಟ್ಲೆಲ್ಲ ಹಾಕಿ ಬ್ಯಾಗ್ ಪ್ಯಾಕ್ ಮಾಡಿ ಆಯಿತು. ಇನ್ನು ಅವಳು ಎದ್ದು ಮುಖ ಬ್ರಷ್ ಮಾಡ್ಕೊಂಡು ಅವಳು ರೆಡಿಯಾಗಿ ಬಂದಳು. ಅದಕ್ಕೆ ಅವಳಿಗೋಸ್ಕರ ಮೇಕಪ್ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗ ಇಲ್ಲ, ಅವನು ಊರಿಗೆ ಹೊರ್ಟೋಗವನೆ. ನಮ್ಮ ಅಮ್ಮ ಕರ್ಕೊಂಡು ಹೊರ್ಟೋಯ್ತು. ಅಲ್ಲೂ ಅವರು ಇಬ್ಬರೇ ಇರೋದು. ಅದಕ್ಕೆ ಶನಿವಾರ ಮತ್ತೆ ಬರ್ತೀನಲ್ಲ ಕಳಿಸು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅವನು ಇಲ್ಲದೇ ಇರೋದಕ್ಕೂ ಸ್ವಲ್ಪ ಬೇಜಾರು. ಆದರೂ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಮೊಮ್ಮಗ ಅಂದರೆ ಆಸೆ ಇರುತ್ತಲ್ವ, ಅದಕ್ಕೆ ಕರ್ಕೊಂಡು ಹೊರ್ಟೋದ್ರು. ಇನ್ನು ಇವಳೊಬ್ಬಳೇ ಅಲ್ವಾ, ಇನ್ನು ಅವ್ಳಿಗೂ ಅವಳನ್ನ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಮಾಡಬೇಕು. ಅದಕ್ಕೆ ಅವಳಿಗೂ ಹಾಕೊಟ್ಟೆ ತಿಂಡಿನ. ಅವಳು ತಿನ್ನಲ್ಲ ಅಂತ ಅಳ್ತಾ ಇದ್ಲು. ಅದಕ್ಕೆ ಅವರು ಕೊಡು ನಾನೇ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ತಟ್ಟೆಗೆ ಹಾಕ್ತೆ. ಅವರೇ ತಿನ್ನಿಸ್ತಾಯಿದ್ರು. ಅವಳು ಆಟ ಆಡ್ಕೊಂಡು ತಿಂತಾಯಿದ್ಲು. ನನ್ನ ಮಗ ಇದ್ದಿದ್ರೆ ಅವನೇ ಬಟ್ಲಿಗೆ ತಟ್ಟೆಗೆ ಹಾಕ್ಕೊಟ್ಬಿಟ್ರೆ ಅವನೇ ಕುತ್ಕೊಂಡು ತಿಂತಾನೆ. ತಿಂದ್ಬಿಟ್ಟು ಆಮೇಲೆ ಎದ್ದೊಯ್ತಾನೆ. ಇವಳು ಹಂಗಲ್ಲ, ಅವಳು ಆಡ್ಕೊಂಡು ತಿನ್ನಿಸ್ಬೇಕು. ನಮ್ಮ ಮನೇಲಿ ಅವ್ನು ಚಿಕ್ಕವನಾದ್ರೂ ಇವಳು ದೊಡ್ಡವಳಾದ್ರೂ
ಇವಳು ಚಿಕ್ಕವಳ ಥರ ಆಡ್ತಾಳೆ, ಅವ್ನು ದೊಡ್ಡವನ ಥರ ಆಡ್ತಾನೆ, ಆ ಥರ. ಇನ್ನು ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟೆ, ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಎಲ್ಲ ಎರಡೆರಡು ಸಲ ಹಾಕಿಸ್ಕೊತಿದ್ರು ಫಸ್ಟ್ ಟೈಮ್ ರೆಸಿಪಿ ಅಂತ ಅಂದ್ಬಿಟ್ಟು. ಇನ್ನು ಅವರು ತಿನ್ನಿಸ್ತಿದ್ರಲ್ಲ, ಇನ್ನು ನಾನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ಅವ್ರನ್ನ. ಇನ್ನು ಬ್ಯಾಗ್ಗೆ ಬುಕ್ಸ್ ಎಲ್ಲ ಹಾಕ್ಕೊಂಡಿದ್ದಾಳೋ ಇಲ್ವೋ ಅಂತ ಅಂದ್ಬಿಟ್ಟು ಇನ್ನು ಟಿ ವಿ ನೋಡಿಬಿಟ್ಟು ಅದೆಲ್ಲ ಚೆಕ್ ಮಾಡಿ ಬ್ಯಾಗೆಲ್ಲ ರೆಡಿ ಮಾಡಿದೆ. ಇನ್ನು ಟಿ ವಿ ಹಾಕ್ಕೊಂಡು ನೋಡ್ತಿದ್ರಲ್ಲ, ಅದರಲ್ಲೂ ಮಳೆಯಲ್ಲಿ ಯಾವ ಊರಲ್ಲಿ ಏನೇನಾಯಿತು ಅಂತೆಲ್ಲ ತೋರಿಸ್ತಾಯಿದ್ರು. ಅದನ್ನೇ ನಾನು ನೋಡ್ತಾ ಕೂತಿದ್ದೆ, ಏನಿಷ್ಟೊಂದು ಮಳೆ, ಹಿಂಗೆ ಮಳೆ ಹೋದರೆ ಊರು ಕೆರೆ ಎಲ್ಲ ಮುಚ್ಚೋಯ್ತವೆ ಅಂತಂದ್ಬಿಟ್ಟು ಅದೇ ಮಾತಾಡ್ಕೊ ಕೂತಿದ್ದೋ. ಇನ್ನು ಅವರು ಹಾಲು ಕೊಡು, ಹಾಲು ಐತಲ್ಲ, ಇನ್ನು ನಮ್ಮಮ್ಮ ಬಂದಾಗಲೆಲ್ಲ ಅಲ್ಲಿ ಹಸು ಇರುತ್ತಲ್ಲ, ಹಾಲು ತಗೊಬರುತ್ತೆ 1 ಲೀಟ್ರ್ 2 ಲೀಟ್ರಷ್ಟು. ಇನ್ನು ಅಯ್ಯೋ ಪ್ಯಾಕೆಟ್ ಹಾಲಾದರೆ ಇವ್ರು ಕುಡಿಯೋಲ್ಲ, ಅಲ್ಲಿ ಊರಿಂದ ತಂದಿದ್ದು ಹಾಲಾದರೂ ಕೊಡು ಅಂತ ಇರ್ತಾರೆ ಬೆಳಗ್ಗೆ ಸಂಜೆ. ಹಾಗಾಗಿ ಅವ್ರಿಗೂ ಹಾಲು ಕೊಡು ಅಂತಂದರು. ಅದಕ್ಕೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ನೀವು ಊಟ ಮಾಡಿ ಅಷ್ಟ್ರಲ್ಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಹಾಲು ಬಿಸಿ ಇತ್ತು ಅಂತ ಬಿಸಿ ಕೊಡು ಅಂತ ಅಂದರು. ನಾನು ಬಿಸಿದೆ ಕೇಳಿದ್ರಲ್ಲ ಅಂದ್ಬಿಟ್ಟು ತಿರ್ಗಾ ಕಾಯಿಸ್ಬಿಟ್ಟು ಕೊಟ್ಟೆ. ಅವ್ರು ತಿರ್ಗಾ ಆರಿಸ್ಕೊತವ್ರೆ ಅಲ್ಲಿ. ಇನ್ನು ಇವಳಿಗೂ ಅಷ್ಟೇ, ನನಗೂ ಹಾಲು ಬೇಕು ಅಂತಂದ್ಲು. ಅದಕ್ಕೆ ಅವಳಿಗೂ ಕುಡಿಸಿ, ಇನ್ನು ಛತ್ರಿಗಳ ಮಳೆ ಬರ್ತಾಯಿತ್ತು. ಮಳೆ ಅಂತೂ ಸಖತ್ತಾಗಿ ಹಿಡ್ಕೊಂಡಿದ್ದೆ. ಈಗ 1 ವಾರ 15 ದಿನದಿಂದನೂ ಮಳೆ ತುಂಬ ಹಿಡ್ಕೊಂಡೈತೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ನಿಂತವಳೆ. ನಾವು ಆಚೆ ಎಲ್ಲ ಮಳೆ ಬತ್ತಿತ್ತಲ್ಲ, ಈ ಮಳೇಲಿ ಹೆಂಗೆ ಸ್ಕೂಲಿಗೆ ಕಳಿಸೋದು, ಹೇಗೆ ಹೋಗೋದು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ನಿಂತಿದ್ದೀವಿ ಮುಖ ನೋಡಿಕೊಂಡು. ಇನ್ನು ಅವಳು ಇನ್ನು ಇವಳಂತೂ ಆ ಕಡೆ ಈ ಕಡೆ ಮಳೆ ಬರ್ತಾಯಿದ್ರು ಛತ್ರಿ ಹಿಡ್ಕೊಂಡು ಆ ಕಡೆ ಈ ಕಡೆ ಮನೆಗೆ ಸುತ್ತವಳೆ. ಅವಳನ್ನೇ ನೋಡ್ತಾ ನಿಂತಿದ್ದೋ. ಇನ್ನು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ಮಳೆ ಬೇರೆ ತುಂಬ ಇತ್ತಲ್ಲ, ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಹೊತ್ತು ಮಳೆ ಕಮ್ಮಿ ಆಗಲಿ ಅಂತಂದ್ಬಿಟ್ಟು ಅವರು ಇಲ್ಲೇ ಊಟ ಮಾಡಿದ್ರಲ್ಲ ವಾಕ್ ಮಾಡ್ತಾಯಿದ್ರು. ಗೇಟ್ ಒಳಗಡೆನೇ ನಿಂತ್ಕೊಂಡು ವಾಕ್ ಮಾಡೋದವರು. ಇನ್ನು ಅಪ್ಪ ಮಗಳು ಛತ್ರಿ ಬಗ್ಗೆ ಏನೇನೋ ಮಾತಾಡ್ಕೊಂಡು ಕ್ವಾಟ್ಲೆ ಮಾಡ್ತಾಯಿದ್ರು. ಅವಳು ಛತ್ರಿ ತೊಗೊಂಡೋಗ್ತೀನಿ ಅಂತ, ಇವರು ಬೇಡ ಅಂತ ಅಲ್ಲೆಲ್ಲ ಎತ್ಕೊಬಿಡ್ತಾರೆ ಅಂತ. ಇನ್ನು ಇವರು ನನಗೂ ರೇಗಿಸ್ಕೊಂಡು ಅಲ್ಲೇ ನಿಂತಿದ್ರು. ಇನ್ನು ಸರಿ ಕೊಡು, ಮಳೆ ಕಮ್ಮಿ ಆಯಿತು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅವರು ಬ್ಯಾಗು ಹೆಲ್ಮೆಟ್ ಎಲ್ಲ ತಗೊಬಾ ಅಂತಂದರು. ಅದಕ್ಕೆ ತಗೊಂಡು ಕೆಲ್ಸಕ್ಕೆ ಹೋಗೋನೋ ಬೇಡವೋ ಅಂತ ಅಂದ್ಕೊಂಡು ಹಿಂದೇಟು ಹಾಕ್ಕೊಂಡು ಹೋಗ್ತಾಯಿದ್ರು. ಇನ್ನು ಮಳೆ ಅಲ್ವಾ, ರೇನ್ ಕೋಟ್ ಎಲ್ಲ ಹಾಕ್ಕೊಂಡು ಫುಲ್ ಬೆಚ್ಚಗಿರ್ಬೇಕಲ್ಲ. ಈ ಕೊಡಗು ಒಂದು ಸೈಡು ನಮಗಿದೆ ಫಸ್ಟು ಈ ಥರ ಇದು ವೆದರು. ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬ ಕಷ್ಟ. ಹಂಗಾಗಿ ನನ್ನ ಮಗನಿಗಂತೂ ಅವನು ಮೊದಲೇ ಸೆನ್ಸಿಟಿವು. ಇನ್ನು ಅವನು ಈ ಕೋಲ್ಡೆಲ್ಲ ಆಗಲ್ಲ ಅವನಿಗೆ, ಮಳೆ ಇದಕ್ಕೂ ಎಷ್ಟೇ ಬೆಚ್ಚಗಿರಿಸಿದ್ರು ಅವನಿಗೆ ಶೀತ ಅನ್ನೋದು ಆಗೇ ಬಿಡುತ್ತೆ. ನಾವು ಏನೇ ಟ್ರೈ ಮಾಡಿದ್ರು ಅದು ಹೋಗೋ ಟೈಮ್ಗೆ ಹೋಗೋದು. ಆದರೂ ಒಂದೊಂದು ಟೈಮು ಅವ್ನು ನೋಡಿದಾಗೆಲ್ಲ ಒಂಥರ ಅನಿಸ್ಬಿಡುತ್ತೆ, ನಾವು ಏನೇ ಮಾಡಿದ್ರು ಶೀತ ಅನ್ನೋದು ಕಡಿಮೆನೇ ಆಗಲ್ವಲ್ಲ. ಟೊಪ್ಪಿ ಆಮೇಲೆ ಸ್ವೆಟ್ರು ಪ್ರತಿಯೊಂದು ಹಾಕಿರ್ತೀವಿ, ಅಷ್ಟೇ ಬೆಚ್ಚಗೂ ಇರಿಸ್ತೀವಿ, ಹಂಗೂ ಕಡಿಮೆ ಆಗಲ್ಲ. ನಮಗೆ ಏನೋ ಒಂಥರ ಭಯ, ಅವನು ಶೀತ ಆಗ್ಬಿಟ್ರೆ ಅವ್ನು ಫಸ್ಟೇ ಎಷ್ಟು ಸೆನ್ಸಿಟಿವ್ ಅಂದರೆ ಅಷ್ಟೇ ಸೆನ್ಸಿಟಿವ್. ಒಂದು ಹೊತ್ತಾಗ ಉಸಿರು ಮೇಲೆ ಎಳೆದ್ಬಿಡ್ತಾನೆ. ಅದಕ್ಕೆ ಅವನು ಅಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ಳೋದು ನಾವು. ಇನ್ನು ನಮ್ಮ ಮನೆಯವರು ಕೆಲಸಕ್ಕೆ ಅಂತ ಹೋದರು. ಇನ್ನು ಅಲ್ಲಿ ಮಳೆ ಅಂತಂದ್ಬಿಟ್ಟು ರಜಾ ಕೊಟ್ಟರು ಅಂತ ತಿರ್ಗಾ ವಾಪಸ್ ಮನೆಗೆ ಬಂದರು. ಅವ್ರ ಪಾಡಿಗೆ ಅವರು ಫೋನಲ್ಲಿ ಏನೋ ಗೇಮ್ ಮಾಡ್ಕೊಂಡು ಕೂತಿದ್ರು. ನಾನು ಕಸ ಎಲ್ಲ ಗುಡಿಸ್ಬೇಕಲ್ಲ ಅಂತ ಕಸ ಗುಡಿಸ್ಕೊಂಡು ಹಂಗೆ ರೂಮಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಹಂಗೆ ಎತ್ತಾಕಿದ್ದೆ, ಮಡಚಿರಲಿಲ್ಲ. ಅದನ್ನೇ ಮಡಗ್ತಾಯಿದ್ದೆ. ಮಡಚಿ ಎಲ್ಲನೂ ಮಡಗಿ ಬೆಡ್ಶೀಟ್ ಎಲ್ಲ ಹಿಂಡ್ಸಿರಲಿಲ್ಲ. ನಾನು ಕೆಳಗಡೆ ಮಲ್ಕೊಳ್ಳೋದು, ಕೆಳಗಡೆ ಅದೆಲ್ಲ ಮಡಗ್ಬಿಡ್ತೀನಿ. ಇನ್ನು ಮೇಲ್ಗಡೆ ಅವಳು ಲೇಟಾಗಿ ಎದ್ದಿದ್ಲಲ್ಲ, ಮಡ್ಸೋಕ್ಕೆ ಹೇಗಿರಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮಡಗಿ ಕಸ ಎಲ್ಲ ಗುಡಿಸಿದ್ದಾಯಿತು. ಇನ್ನು ಇವತ್ತು ಗ್ರಾಸರೀಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಗ್ರಾಸರಿ ಅಂದರೆ ಎಣ್ಣೆ ಅಷ್ಟೇ, ಇನ್ನೇನು ಸದ್ಯಕ್ಕೆ ಬುಕ್ ಮಾಡೋಕೆ ಹೋಗಿರಲಿಲ್ಲ. ಯಾಕಂದರೆ ಹಬ್ಬ ಹತ್ರದಲ್ಲೇ ಇದೆ, ಲಕ್ಷ್ಮೀ ಹಬ್ಬಕ್ಕೆಲ್ಲ ಗ್ರಾಸರೀಸ್ ಎಲ್ಲ ತೊಗೋಬೇಕಿತ್ತಲ್ಲ ಅಂತಂದ್ಬಿಟ್ಟು ಸದ್ಯಕ್ಕೆ ಈಗ ಎಣ್ಣೆ ಒಂದೇ ಬೇಕಿದ್ದಿದ್ದು, ಅದಕ್ಕೆ ಅಷ್ಟನ್ನೇ ಆರ್ಡ್ರ್ ಮಾಡಿದ್ದು. ಇನ್ನು ಅದಾದಮೇಲೆ ಎಲ್ಲನೂ ಮಡಗಿ ಪಾತ್ರೆಗಳಿದ್ದು ಬೆಳಗ್ಗೆ ತಿಂಡಿ ತಿಂದಿದ್ದು ಏನು ತೊಳೆದಿರಲಿಲ್ಲ. ಅದಕ್ಕೆ ಎಲ್ಲ ಪಾತ್ರೆಗಳನ್ನೂ ತೆಗ್ದು ಸಿಂಕ್ ಒಳಗಡೆ ಹಾಕಿ ಎಲ್ಲನೂ ವಾಶ್ ಮಾಡ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕಿತ್ತು. ಸ್ವಲ್ಪ ನಿಧಾನಕ್ಕೆ ಮಾಡೋದ ಅಂತಂದ್ಬಿಟ್ಟು ಅವರು ಬಂದ್ರಲ್ಲ, ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಡಗ್ತಾಯಿದ್ದೆ. ಇನ್ನು ಪಾತ್ರೆ ಆಗಾಗೆ ಉಳ್ಕೊಬಿಡುತ್ತೆ, ಇನ್ನು ಜಾಸ್ತಿ ಆಗ್ಬಿಡುತ್ತೆ ಅಡುಗೆ ಮಾಡೋದೆಲ್ಲ ಸೇರಿ ಅಂತ ಅಂದ್ಬಿಟ್ಟು ಎಲ್ಲನೂ ತೊಳೆದು ಮಡಗ್ತಾಯಿದ್ದೆ.
ಇನ್ನು ತಂದಿದ್ದ ಬಾಟ್ಲುಗಳೆಲ್ಲ ಆಗಾಗೆ ಇತ್ತು, ಅದನ್ನು ಸುದ ತೊಳೆದಿರಲಿಲ್ಲ, ಎಲ್ಲ ಅಲ್ಲೇ ಸಿಂಕಿಗೆ ಹಾಕ್ಬಿಟ್ಟಿದೆ. ಚಳಿ ಬೇರೆ ಇದಕ್ಕೆ ನೈಟ್ ಏನು ಪಾತ್ರೆ ತೊಳೆಯೋಕೆ ಹೋಗಿರಲಿಲ್ಲ. ಹಂಗಾಗಿ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆ. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು, ಇನ್ನು ಮಧ್ಯಾಹ್ನ 1 ಗಂಟೆ ಆಯಿತು ಅಂತಂದ್ಬಿಟ್ಟು ಅಡುಗೆ ಮಾಡೋಗು ಅಂತಂದರು. ಸೊಪ್ಪು ತೊಗೊಂಡಿದ್ನಲ್ಲ ಅಂತಂದ್ಬಿಟ್ಟು ಅದನ್ನೇ ಬೇಳೆ ಎಲ್ಲ ಹಾಕಿ ಉಪ್ಸಾರು ಮಾಡ್ತಾಯಿದ್ದೆ. ಸೊಪ್ಪು ತೊಗೊಂಡಿದ್ದು ನಾನು ಭಾನುವಾರ ಸೊಪ್ಪು ತೊಗೊಂಡೆ, ಭಾನುವಾರ ಅಲ್ಲ ಶನಿವಾರ ಸೊಪ್ಪು ತೊಗೊಂಡಿದ್ದು. ಆದರೆ ಸಾಂಬಾರು ಮಾಡ್ತಾ ಇರೋದು ಮಾತ್ರ ಗುರುವಾರ. ಒಟ್ಟಿನಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು ಇದು. ಶನಿವಾರ ಎಲ್ಲ ಸೊಪ್ಪು ತೊಗೊಂಡಿದ್ದು ಭಾನುವಾರನಲ್ಲ, ಮರ್ತೋಗ್ಬಿಟ್ಟಿದೆ ಯಾವಾಗ ತೊಗೊಂಡೆ ಅಂತ. ಒಟ್ಟಿನಲ್ಲಿ ಸೋಮವಾರ ಸೊಪ್ಪು ತೊಗೊಂಡೆ. ಅವತ್ತು ಚಿಕನ್ ತರ್ತಾರೆ ಅಂತ ಗೊತ್ತಿದ್ದು ಮರ್ತೋಗ್ಬಿಟ್ಟಿದ್ದು. ಹೇಳಿದರು ಸಂಜೆ ಚಿಕನ್ ತರ್ತೀನಿ ಅಂತ, ಮರ್ತೋಗ್ಬಿಟ್ಟಿದ್ದು ನನಗೆ. ಚಿಕನ್ ಏನು ಸಾಂಬಾರು ಮಾಡೋದು ಅಂತಂದ್ಬಿಟ್ಟು ಬೆಳಗ್ಗೆ ಸೊಪ್ಪಮ್ಮನೂ ಬಂದಿದ್ದರು. ಅವರು ಚೆನ್ನಾಗೈತೆ ಸೊಪ್ಪು, ತಗೊಳವ ಅಂತ 3 ಕಟ್ಟು ಹಾಗೆ ಕೈಗೆ ಇಟ್ಬಿಟ್ಟು ಹೋಯ್ತಾನೆ ಇದ್ದರು. ಸರಿ ಅಂತ ಅಂದ್ಬಿಟ್ಟು ಸೊಪ್ಪು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ. ಇನ್ನು ಹಾಗೆ ಮಡಗಿದ್ದೆ, ಸೋಮವಾರ ತೊಗೊಂಡಿದ್ದು ಏನು ಮಾಡಿರಲಿಲ್ಲ. ಸೊಪ್ಪು ಚೆನ್ನಾಗಿತ್ತು, ಏನು ಒಂಚೂರು ಹುಳ ಆಗಿರಲಿಲ್ಲ, ಏನಿರಲಿಲ್ಲ, ಚೆನ್ನಾಗಿತ್ತು. ಅದಕ್ಕೆ 1 ಕಟ್ಟು ಹಾಕಿ ಉಪ್ಸಾರು ಮಾಡಿಬಿಟ್ಟು 2 ಕಟ್ಟು ಹಾಗೆ ಮಡಗಿದ್ದೆ. ಇನ್ನೊಂದು ದಿನ ಇದು ಮಾಡೋಕೈತೆ, ಬಸ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡೋಕೈತಿದೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನದ್ರ ಜೊತೆಗೆ ಅನ್ನ ಎಲ್ಲ ಆಗಿತ್ತು. ಒಂದು ಕಡೆ ಸಾರು, ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ. ಮಳೆ ಅಲ್ವಾ, ಚಳಿ ಬೇರೆ. ಇನ್ನು ಉಪ್ಸಾರು ಮಾಡಿದ್ಮೇಲೆ ಮುದ್ದೆ ಇಲ್ಲದೆ ಹೋದ್ರೆ ಚೆನ್ನಾಗಿರುತ್ತೆ. ಮುದ್ದೆನೂ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ಒಂದು ಕಡೆ ಮುದ್ದೆ, ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೆ. ಸರಿ ಅಂತ ಅಂದ್ಬಿಟ್ಟು ಇನ್ನು ಅದ್ರ ಪಾಡ್ಗದು ಬೇಯ್ತಾ ಇರಲಿ ಅಂತಂದ್ಬಿಟ್ಟು ನಾನು ದೇವ್ರ ಪಾತ್ರೆ ಎಲ್ಲ ತೊಗೊಂಡು ತೊಳಿತಾ ಇದ್ದೆ. ಇನ್ನು ಶುಕ್ರವಾರ ಪೂಜೆ ಮಾಡಬೇಕಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಇನ್ನು ಅಷ್ಟೊತ್ತಿಗೆ ಪೂಜೆ ಮಾಡೋದ್ರಿಂದ ದೇವರು ಎಲ್ಲ ಕೆಲಸನೂ ನಾಳೆನೇ ಮಾಡ್ಕೋತೀನಿ ಬೆಳಗ್ಗೆನೇ ಅಂತಂದರೆ ಆಗಲ್ಲ. ನಾನು ಬೆಳಗಾನ ನಿದ್ದೆ ಹಿಡ್ಕೊ ಕೂತ್ಕೋಬೇಕಾಗುತ್ತೆ. ಬೆಳಗ್ಗೆನೇ ಮಾಡ್ತೀನಿ ಅಂದರೆ ಅದಕ್ಕೆ ಹಿಂದಿನ ದಿನ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಬಿಡೋದು. ದೇವ್ರ ಪೂಜೆಗೆ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೆಗ್ದು ತೊಳಿತಾ ಇದ್ದೆ. ದೇವ್ರ ಪಾತ್ರೆ ತೊಳೆಯೋಕೆ ಇದೇನು ರಂಗೋಲೆ, ಆಮೇಲೆ ಹುಣಸೆಹಣ್ಣು ಅದು ಅಷ್ಟೇ ಬಳಸೋದು. ಇನ್ನು ಪೀತಾಂಬರಿ ಏನು ಬಳಸೋಕೆ ಹೋಗಲ್ಲ, ಯಾಕಂದರೆ ಈಗ ತೊಳೆದಿದ ತಕ್ಷಣ ಬೆಳ್ಳಗಿರುತ್ತೆ, ಇನ್ನು ಅದಾದಮೇಲೆ ಕಪ್ಪಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಅದು ಪೀತಾಂಬರಿ ಅಂತ ತೊಗೊಳಕ್ಕಾಗಲ್ಲ. ರಂಗೋಲಿ ಇಲ್ಲಾಂತಂದರೆ ಮಣ್ಣಿದ್ರೆ ಮಣ್ಣಲ್ಲಿ ಉಜ್ತಾ ಇರ್ತೀನಿ. ರಂಗೋಲಿ ಸ್ವಲ್ಪ ಖಾಲಿಯಾಗಿದ್ದು, ಹಾಗಾಗಿ ಗಿಡಕ್ಕೆ ಅಂತ ಮಣ್ಣು ತಂದಿದ್ರೆ ಕೆಮ್ಮಣ್ಣು, ಅದನ್ನೇ ತೊಗೊಂಡು ಉಜ್ತಾ ಇದ್ದೆ. ಆಗಿನ ಕಾಲದಲ್ಲೆಲ್ಲ ಮಣ್ಣಲ್ಲೇ ಉಜ್ತಿದ್ರು. ಆಗಿನ ಇದರಲ್ಲಿ ತಾಮ್ರ ಪಾತ್ರೆಗಳೇ ಜಾಸ್ತಿ ಇರ್ತಿದ್ದು. ಅಂಡೆ ತಪ್ಪಲೆ ಅಂದ್ಕೊಂಡು ಅದರಲ್ಲೇ ತೊಳಿತಾಯಿದ್ರು. ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡೋದು, ಹೇಗೆ ಕಾಣಿಸುತ್ತೆ, ಗೊಬ್ಬರ ತೊಳೆಯುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಉಜ್ತಿದ್ದೆ. ಹುಣಸೆಹಣ್ಣು, ಮಣ್ಣು ಎಲ್ಲ ತೊಗೊಂಡು ಉಜ್ತಾ ಇದ್ದೆ. ಪಾತ್ರೆನೂ ನೀಟಾಗಿ ಬೆಳ್ಳಗೆ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಅದನ್ನೇ ತೊಗೊಂಡೆಲ್ಲ ತೊಳೆದು ನೀಟಾಗಿ ವಾಶ್ ಮಾಡ್ತಾಯಿದ್ದೆ. ಇನ್ನು ಆಷಾಢ ಶುಕ್ರವಾರ ಅಂದರೆ ಕೇಳಬೇಕಾ, ನಾನು ಪ್ರತಿ ಶುಕ್ರವಾರನೂ ಹೀಗೆ ಮಾಡ್ತೀನಿ. ಹಿಂದಿನ ದಿನವೇ ಎಲ್ಲ ತೊಳೆದು ಮಡಿಕೋತೀನಿ. ಇನ್ನು ಬೆಳಗ್ಗೆ ಎದ್ದೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೋತೀನಿ. ಅದಕ್ಕೋಸ್ಕರ ಇನ್ನು ಹಿಡ್ದಂಗೆ ಕೆಲಸ ಆಗೈತೆ, ಇನ್ನು ಮುಗಿಸ್ಬಿಡೋದ. ಇನ್ನು ಸಂಜೆ ಮೇಲೆ ಒಂದು 5 ಗಂಟೆ ಮೇಲೆ ಕಳಸ ತೆಗಿಬಾರ್ದು ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ತೆಗೆದುಬಿಟ್ಟೆ. ತೆಗ್ದು ಎಲ್ಲನೂ ತೊಳ್ಕೊಂಡು ಇನ್ನು ತೊಳೆದ್ಬಿಟ್ಟು ಹಾಗೆ ಇಟ್ಟರೆ ಇನ್ನು ನೀರೆಲ್ಲ ನಿಂತ್ಕೊಂಡು ಒಂಥರ ಕಪ್ಪುಗೆ, ಇನ್ನು ನಾಳೆ ಇಡೋ ಅಷ್ಟರಲ್ಲಿ ಕಪ್ಪುಗೆ ಹಂಗಂಗೆ ನಿಂತ್ಕೊಬಿಡುತ್ತೆ, ಒಂಥರ ಕರೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದು ಚೆನ್ನಾಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಎಲ್ಲನೂ ಒಂದು ಬಕೆಟ್ಗೆ ಹಾಕಿ ಎಲ್ಲ ನೀಟಾಗಿ ಎತ್ತು ಮಾಡೋಗ್ಬಿಡ್ತೀನಿ. ಏಕೆಂದರೆ ದೇವ್ರ ಪಾತ್ರೆಗಳು ನೀಟಾಗಿ ಕಾಣಿಸ್ಬೇಕಲ್ಲ. ನಾವು ಪೂಜೆ ಮಾಡಿದ ಆದರೂ ಅದು ನೀಟಾಗಿ ಕಾಣಿಸ್ಬೇಕು ದೇವ್ರ ಮನೆಯೂ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ನೀಟಾಗಿ ಎತ್ತು ಮಾಡಾಕ್ತೀನಿ. ಅದಕ್ಕೆ ಪೂಜೆ ಸಾಮಾನು ಏನೇನು ಬೇಕು, ಎಲೆ, ಹಣ್ಣು ಎಲ್ಲ ನೈಟೇ ಎಲ್ಲ ರೆಡಿ ಮಾಡಿ ಮಡಗ್ಬಿಡ್ತೀನಿ. ಇನ್ನು ಬೆಳಗ್ಗೆ ಯಾವುದನ್ನು ಹುಡ್ಕಾಡಂಗೆ ಆಗಬಾರ್ದು, ಆಮೇಲೆ ಮರ್ತೋಗ್ಬಾರ್ದು ಅರ್ಜೆಂಟಲ್ಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಎತ್ತು ಮಾಡಾಕ್ದೆ. ಇನ್ನು ಎಲ್ಲ ಎತ್ತು ಮಡಗಿದ್ದಾಯಿತು. ಇನ್ನು ಮುದ್ದೆ ಬೇಯೋಕೆ ಇಟ್ಟಿದ್ನಲ್ಲ ಅಂತಂದ್ಬಿಟ್ಟು ಮುದ್ದೆನೂ ತೆಗೆದುಬಿಡೋದು. ಏನು ಟೈಮ್ ಆಗೋಯ್ತು, ಆಗಲೇ 3 ಗಂಟೆ ಹತ್ರ ಆಗೋಯ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ.
ಇನ್ನು ಅವರು ಹೊಟ್ಟೆ ಹಸಿತೈತೆ ಊಟ ತಗೋಬಾ ಅಂತೆಲ್ಲ ಹೇಳ್ತಿದ್ರು. ಸರಿ ಮುದ್ದೆ ತೆಗೆದ್ಬಿಡೋದ ಅಂತಂದ್ಬಿಟ್ಟು ಮುದ್ದೆ ಎಲ್ಲ ತೆಗ್ದೆ. ಎರಡೇ ಮುದ್ದೆ ಮಾಡಿದ್ದು, ಇಬ್ಬರೇ ಅಲ್ವಾ ಇದ್ದಿದ್ದು. ಅದಕ್ಕೆ ನಾನು ಮುದ್ದೆ ಊಟ ಮಾಡ್ತೀನಿ, ಅಂದರೆ ಡೈಲಿ ಮಾಡಲ್ಲ, ಎಲ್ಲ ಒಂದೊಂದು ಸಲ ಮಾಡ್ತೀವಿ. ಇನ್ನು ಮುದ್ದೆ ಎಲ್ಲ ತೆಗ್ದಿದ್ದಾಯಿತು. ಸರಿ ಊಟ ತಗೋಬಾ ಅಂತ ಅವರು ಕೂತ್ಕೊಂಡ್ರೆ ಎಲ್ಲ ಎತ್ಕೊಂಡೋಗಿ ಮಾಡಿಬಿಟ್ಟು ನಾವು ಊಟ ಮಾಡ್ತಾಯಿದ್ದೆ. ಸಿ ಯು ದ ನೆಕ್ಸ್ಟ್